ನಾನು ಒಂದೆರಡು ವಚನ ಓದಿ ಈ ದಿನದ ಸಂದೇಶ ಮುಗಿಸಲು ಇಷ್ಟಪಡ್ತೇನೆ. ಹೃದಯಪೂರ್ವಕವಾದ ಒಂದು ಜೀವಿತವನ್ನು ನಾವು ಮಾಡಬೇಕಂತ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 7ನೇ ವಚನವನ್ನು ಒಬ್ಬರು ಓದಿ. ಅವರು ನನ್ನನ್ನು ಯೆಹೋವನೆಂದು ಗ್ರಹಿಸತಕ್ಕ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಅವರು ನನ್ನ ಜನರಾಗಿರುವರು, ನಾನು ಅವರ ದೇವರಾಗಿರುವೆನು. ಅವರು ನನ್ನ ಕಡೆಗೆ ಮನಪೂರ್ವಕವಾಗಿ ಹಲ್ಲೆಲೂಯಾ. ಯೆರೆಮೀಯ ಹೇಳ್ತಾನೆ, ಮನಪೂರ್ತಿಯಾಗಿ ಯಾರು ನನ್ನನ್ನು ಹುಡುಕುತ್ತಾರೋ ಅವರು ಮಾತ್ರ ಕಂಡುಕೊಳ್ತಾರಂತೆ. ಮನಪೂರ್ತಿಯಾಗಿ ಅಂದರೆ ಮನಸ್ಸಾರೆ. ಯಾರನ್ನು ಹುಡುಕಬೇಕು ನಾವು? ಪರಲೋಕದ ದೇವರನ್ನು ಹುಡುಕಬೇಕಂತೆ. ಅದಕ್ಕೆ ಪ್ರವಾದಿ ಹೇಳ್ತಾನೆ, ಯಾರು ಮನಪೂರ್ತಿಯಾಗಿ ಹುಡುಕುವಂಥ ಹೃದಯವನ್ನು ದೇವರಿಂದ ಹೊಂದಿಕೊಳ್ತಾರೋ ಅವರು ನನ್ನನ್ನು ಬಿಟ್ಟು ಹೋಗಲ್ಲ, ಅವರು ನನ್ನ ಹುಡುಕಿ ಬರ್ತಾರೆ. ಅಂಥ ಮನಸ್ಸನ್ನು ಅವರ ಒಳಗಡೆ ನಾನು ಇಟ್ಟಿದ್ದೀನಿ. ಯೋವೇಲ 2:12 ದೇವರ ವಾಕ್ಯ ಹೇಳ್ತದೆ, ಪ್ರವಾದಿ ಯೋವೇಲ ಹೇಳ್ತಾನೆ, ಪ್ರಿಯ ಸಹೋದರ ಸಹೋದರಿಯೇ, ಮನಪೂರ್ವಕವಾಗಿ ದೇವರ ಕಡೆಗೆ ಮಾನಸಾಂತರ ಪಟ್ಟು ತಿರುಗಿಕೋ. ಯೆರೆಮೀಯ 29:13 ದೇವರ ವಾಕ್ಯ ಹೇಳ್ತದೆ, ಮನಪೂರ್ತಿಯಾಗಿ ಹುಡುಕುವಾಗ ದೇವರನ್ನು ಕಂಡುಕೊಳ್ಳುತ್ತೆ. ದೇವರ ಒಂದು ಬಯಕೆ ನಾವೆಲ್ಲರೂ ಮನಪೂರ್ತಿಯಾಗಿ ಹುಡುಕಬೇಕು, ಕಂಡುಕೊಳ್ಳಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ದೇವರ ರಾಜ್ಯವನ್ನ ನಾವು ಕಟ್ಟಬೇಕು. ಮನಪೂರ್ತಿಯಾಗಿ ದೇವರ ವಾಕ್ಯ ಹೇಳ್ತದೆ, ಹೃದಯಪೂರ್ವಕವಾದ ಜೀವಿತವು ಪೂರ್ಣ ಹೃದಯ ಮನಸ್ಸು ಯಾರಿಗೆ ಇದೆಯೋ ಅವರು ಮಾತ್ರ ದೇವರ ರಾಜ್ಯಕ್ಕೆ ಒಳಪಟ್ಟವರಾಗಿರ್ತಾರೆ. ನೋಡ್ರಿ, ಹೃದಯಪೂರ್ವಕವಾದ ಕಾಣಿಕೆ ನಾವು ದೇವರಿಗೆ ಸಲ್ಲಿಸಬೇಕಂತೆ. ಹಾಗಾದ್ರೆ ಕಾಣಿಕೆ ಸಲ್ಲಿಸೋದ್ರಲ್ಲೂ ನಮ್ಮ ಹೃದಯ ಒಪ್ಪುವಂತ, ದೇವರು ಒಪ್ಪುವಂತ ಕಾಣಿಕೆಯನ್ನ ನಾವು ಕೊಡಬೇಕು ಅಂತ ಸತ್ಯವೇದ ಹೇಳ್ತದೆ. ಆದಿಕಾಂಡ 4:5 ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಕರ್ತನು ಯಾರ ಕಾಣಿಕೆಯನ್ನ ಅವನು ಇಷ್ಟಪಡ್ತಾನೆ ಅಂದ್ರೆ ಕಾಯಿನ್, ಏಬೇಲ್. ಯಾರ ಕಾಯಿನು, ಯಾರ ಒಂದು ಕಾಣಿಕೆಯನ್ನು ದೇವರು ಇಷ್ಟಪಟ್ಟ? ಯಾರ ಕಾಣಿಕೆ ಇಷ್ಟಪಟ್ಟಾರಿ? ಏಬೇಲನ ಕಾಣಿಕೆ. ಕಾಯಿನ್ ಮತ್ತು ಏಬೇಲನ ಕಾಣಿಕೆಯಲ್ಲಿ ದೇವರು ಯಾರ ಹೃದಯನ ನೋಡ್ತಾ ಇದ್ದಾನೆ ಅಂದ್ರೆ ಮನಪೂರ್ವಕವಾಗಿ ಕೊಡಲ್ಪಟ್ಟಂತ ಏಬೇಲನ ಕಾಣಿಕೆ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ಕಾಣಿಕೆ ಅಂದ ಕೂಡಲೇ ಬರೀ ಹಣ ಮಾತ್ರ ಅಲ್ಲ, ದೇವರ ರಾಜ್ಯಕ್ಕೆ ಸೀಮಿತವಾದ ಎಲ್ಲ ಭಾಗಗಳನ್ನು ನಾವು ಕಾಣಿಕೆಯೋಪಾದಿಯಲ್ಲಿ ದೇವರಿಗೆ ಸಮರ್ಪಣೆ ಮಾಡಬೇಕಂತೆ. ಅದಕ್ಕೆ ಪೌಲ್ ಸರ್ವಾಂಗ ಬಲಿಯಾಗಿ, ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಹೃದಯಪೂರ್ವಕವಾದ ಜೀವಿತ, ಹೃದಯಪೂರ್ವಕವಾದ ಕಾಣಿಕೆ, ಅದನ್ನು ದೇವರು ಮೆಚ್ಚುವವನಾಗಿದ್ದಾನೆ. ಇಬ್ರಿಯ 11:4-5 ಓದುವಾಗ, ವಿಧೇಯತೆ ಇಲ್ಲದ ಯಜ್ಞ ದೇವರಿಗೆ ಇಷ್ಟ ಇಲ್ಲ, ವಿಧೇಯಪೂರ್ವಕವಾದ ಯಜ್ಞ ದೇವರಿಗೆ ಮೆಚ್ಚುಗೆ ಆದದ್ದು. ಹೋಮ ಯಜ್ಞಗಳನ್ನು ದೇವರು ಇಷ್ಟಪಡ್ತಾ ಇಲ್ರಿ, ವಿಧೇಯತ್ವನ ಇಷ್ಟಪಡ್ತಾ ಇದ್ದಾನೆ, ಮಾತು ಕೇಳೋದನ್ನು ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ದೇವರಾತ್ಮನು ಸಭೆಗೆ ಹೇಳೋದನ್ನ ಸಭೆ ಕೇಳಬೇಕು. ನಾನು ಕೇಳಲ್ಲ ಅಂದ್ರೆ ದೇವರು ಬಿಡಲ್ಲ. ಒಂದು ದಿನ ಲೆಕ್ಕ ಬರುತ್ತೆ ದೇವರ ಹತ್ರ, ನಾನು ಹೇಳಿದ್ದನ್ನ ನೀನು ಕೇಳ್ದ? ನಾನು ಸೇವಕನ ಇಟ್ನಲ್ಲ, ಅವನ ಮೂಲಕ ಬಾಯಾಗಿ ಮಾತಾಡ್ದಲ್ಲ, ಅದನ್ನ ನೀನು ಕೇಳ್ದ? ಮೋಸಸ್ ಮತ್ತು ಆರೋನ್ನ ಆರಿಸಲ್ಪಟ್ಟಿದ್ದು ದೇವರೇ, ಆದ್ರೆ ಆರೋನ್ ಓನ್ ಡಿಸಿಷನ್ ಮಾಡಂಗಿಲ್ಲ, ಸ್ವಂತ ಕೆಲಸ ಮಾಡಂಗಿಲ್ಲ. ಮೋಸಸ್ ಬಾಯಲ್ಲಿ ಏನ್ ಬರ್ತಾ ಇತ್ತೋ ಅದೇ ಅವನು ಕೇಳಬೇಕಾಗಿತ್ತು. ದೇವರೇ ಸ್ಪಷ್ಟವಾಗಿ ಹೇಳ್ತಾರೆ, ನೀನ್ ತೊದಲು ತುಟಿನ ಭಯ ಪಡಬೇಡ, ಯಾಕೆಂದ್ರೆ ತಾಯಿಯ ಗರ್ಭದಲ್ಲಿ ನಾನು ಆರಿಸ್ಕೊಂಡಿದ್ದೀನಿ. ನಾನು ಯಾರನ್ನ ಆರಿಸ್ಕೊಳ್ತೀನೋ, ನಾನು ಯಾರನ್ನ ನೇಮಿಸ್ತೀನೋ ಅವರನ್ನು ನಾನು ಅಭಿಷೇಕಿಸ್ತೀನಿ. ನಾನು ಯಾರನ್ನ ಅಭಿಷೇಕಿಸ್ತೀನೋ ಅವರನ್ನು ನನ್ನ ಕೆಲಸದಲ್ಲಿ ಉಪಯೋಗ ಮಾಡ್ತೀನಿ. ನಾನು ಉಪಯೋಗ ಮಾಡುವಾಗ ಅವರ ಕೊಂಬನ್ನು ನನ್ನ ಮೇಲಕ್ಕೆ ತರ್ತೇನೆ.
ಇಷ್ಟ ಬಂದಂಗೆ ವಿಶ್ವಾಸಿ ನಡೆಯಂಗಿಲ್ಲ. ವಿಶ್ವಾಸಿಗೆ ಲೋಕದಲ್ಲಿ ಆಯ್ಕೆ ಮಾಡಿಕೊಳ್ಳತಕ್ಕ ಆಪ್ಷನ್ ದೇವರು ಕೊಟ್ಟಿಲ್ಲ. ವಿಶ್ವಾಸಿಗಿರೋದು ಒಂದೇ ಆಪ್ಷನ್, ಸತ್ಯವಾದ ಮಾರ್ಗದಲ್ಲಿ ನಡೆಯೋದು. ಅಸತ್ಯದ ಮಾರ್ಗದ ಕಡೆಗೆ ಸ್ವಲ್ಪ ಹೋಗಿ ಬರಲ್ಲ, ಲೋಕದಲ್ಲಿ ಒಂದು ಕಾಲು ಇಡಲ್ಲ, ಆ ಆಪ್ಷನ್ ದೇವ್ರ ಮಕ್ಕಳಿಗಿಲ್ಲ ರೀ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಹೋಮ ಯಜ್ಞಗಳನ್ನು ನಾನು ಮೆಚ್ಚಲ್ಲ, ನನ್ನ ಮಾತನ್ನು ಕೇಳ್ರಿ ಸಾಕು. ಅದೇ ನೀವು ಸಲ್ಲಿಸುವಂಥ ಸರ್ವ ಯಜ್ಞ, ಸರ್ವಾಂಗ ಬಲಿ. 1 ಸಾಮುವೇಲ 15ನೇ ಅಧ್ಯಾಯ 22ರಲ್ಲಿ ನಾವು ವಚನವನ್ನು ನೋಡ್ತೇವೆ. ಯಾರೋ ಬಾಮ ಯಜ್ಞ ಹೋಮಗಳಿಗೆ ದೇವರಿಗೆ ಇಷ್ಟ ಇಲ್ಲ. ಯಜ್ಞಗಳನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳೋದು. ಹಲ್ಲೆಲೂಯಾ. ನಾನು ದೇವ್ರ ಮನೇಲಿ ಹೇಳ್ತಾ ಇದ್ದೀನಿ ಕೇಳ್ರಿ. ಬೇರೆಯವರು ನನಗೊಂದು ಮಾತು ಹೇಳಿದ್ರು, ನಮ್ಮ ಚರ್ಚಲ್ಲಿ ಝೂಮ್ ಕಾಂಟ್ಯಾಕ್ಟ್ ಕೊಡ್ತೇವೆ, ಕನೆಕ್ಟ್, ನೀವು ಎವ್ರಿ ಡೇ ನಡೆಸ್ತೀರಾ. ಬೇರೆ ಸಭೆಯವರು ಇವತ್ತು ನಾನು ನಡೆಸ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನ ಸಭೆಯವರು ಇವತ್ತು ವಾಕ್ಯ ಹೇಳ್ತದೆ, ಪ್ರವಾದಿಗೆ ಮನೆಯಲ್ಲಿ ಮರ್ಯಾದೆ ಇಲ್ಲ ಅಂತ. ಅದು ನಾನು ಹೇಳಿದ್ದಲ್ಲ, ಯೇಸು ಹೇಳ್ತಾನೆ. ಆ ಮನೆ ಬಿಟ್ಟು ಹೊರಗಡೆ ಹೋದ ಮರ್ಯಾದೆ ಬಂತು. ಇಲ್ಲಿ ಬೀದರ್ಗೆ ಹೋಗಿ ಬಂದೆ ಅಂತ ನಾನು ಹೇಳ್ತಾ ಇಲ್ರಿ, ವಾಕ್ಯದ ಆಧಾರದ ಮೇಲೆ ಹಂಗೆ ಹೇಳ್ತದೆ. ಮನೆಯಲ್ಲಿ ಅಪ್ಪನಿಗೆ ಮನೆಯಲ್ಲಿ ಮರ್ಯಾದೆ ಇರಲ್ಲ. ಆ ಮಕ್ಕಳು ಹೇಳ್ತಾರೆ, ನಿನಗೇನು ಗೊತ್ತು, ಕೂತ್ಕೊಳ್ಳಪ್ಪ ಅಂತ. ನಾವು ಅದು ಸ್ವಾಮಿ ಹೇಳ್ತಾನೆ, ಹೋಮ ಯಜ್ಞಗಳಿಗಿಂತ ವಿಧೇಯತ್ವಕ್ಕೆ ನಾನು ಮೆಚ್ಚುತ್ತೀನಿ, ಹೋಮ ಯಜ್ಞಗಳನ್ನು ನಾನು ಮೆಚ್ಚಲ್ಲ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿಯೇ, ಪ್ರಾರ್ಥನೆ ನಿನ್ನ ಲೈಫಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ಕೊಂಡು ತರ್ತದೆ. ಮನಪೂರ್ತಿಯಾದ ಹೃದಯ ನಿನ್ನಲ್ಲಿ ಇದೆಯಾ? ಮನಪೂರ್ತಿಯಾದ ಕಾಣಿಕೆ ನಿನ್ನಲ್ಲಿ ಇದೆಯಾ? ವಿಧೇಯತೆಯ ಜೀವಿತ ನಿನ್ನಲ್ಲಿ ಇದೆಯಾ? ದೇವರಿಗೆ ಭಯಪಡುವಂಥ ಒಂದು ಹೃದಯ ನಮ್ಮ ಒಳಗಡೆ ಇದೆಯಾ? 2:10 ಅಧ್ಯಾಯ 30-31ರಲ್ಲಿ ನೋಡುವಾಗ, ನಿನ್ನ ಧರ್ಮಶಾಸ್ತ್ರವನ್ನ ನೀನು ಓದಿ. ಯಾರು? ಯಾರೋ ಬಾಬಾ ಅವನ ಮಾರ್ಗ ತಪ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಯಾರು ಪೂರ್ಣ ಮನಸ್ಸಿನಿಂದ ದೇವರ ಕಾರ್ಯಗಳನ್ನು ಕೈಗೊಳ್ಳಲ್ಲ, ಅವರ ಲೈಫಲ್ಲಿ ದೇವರು ಸಕ್ಸಸ್ ಅನ್ನು ತರಲ್ಲ. ಯಾಕಂದ್ರೆ ದೇವರು ಹೇಳ್ತಾನೆ, ಮೊದಲು ನೀವು ಅಪರಾಧಿ ಆಗಿದ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಜನ 2 ಅಪರಾಧ ಮಾಡಿದ್ದಾರೆ. ಒಂದು ಜೀವ ಜಲವಾಗಿರುವಂತ ನನ್ನನ್ನು ಬಿಟ್ಟಿದ್ದಾರೆ, ನೀರೇ ಇಲ್ಲದೆ ಇರತಕ್ಕ ಜಾಗದೊಳಗೋಗಿ ಬಾವಿಗಳನ್ನು ತೋಡಿದ್ದಾರೆ. ಒಂದು ಜೀವ ಜಲವಾಗಿರುವಂತ ನನ್ನ ಜನ ಬಿಟ್ಟಿದ್ದಾರೆ. ನೀರು ಬರದೇ ಇರತಕ್ಕ ಸ್ಥಳಗಳಿಗೆ ಹೋಗ್ಬಿಟ್ಟು ನೀರಿದ್ಯಾ ಅಂತ ಹುಡುಕ್ತಾ ಇದ್ದೀರಲ್ಲ, ಆ ಅಪರಾಧದಿಂದ ನಿಮ್ಮನ್ನು ನಾನು ಹೊರಗಡೆ ಕೊಂಡು ಬಂದಿದ್ದೀನಿ. ತಿರುಗಿ ಅಪರಾಧ ಮಾಡಕ್ಕೆ ಹೋಗಬೇಡಿ. ದೇವರ ವಾಕ್ಯ ಹೇಳ್ತದೆ, ಯಥಾರ್ಥ ಚಿತ್ತವಿಲ್ಲದಿರುವುದು ದೇವರಿಗೆ ಇಷ್ಟ ಇಲ್ಲ. 2 ಪೂರ್ವಕಾಲ 25:2ರಲ್ಲಿ ಅವನು ಕರ್ತನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ನೋಡಿ, ಅವನು ಕರ್ತನ ಚಿತ್ತಾನುಸಾರವಾಗಿ ನಡೆದಂತೆ, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ಮಾಡಬೇಕಲ್ಲ ಅಂತ ಮಾಡೋನೆ, ಮನಸ್ಸಾರೆ ಮಾಡಿಲ್ಲ. ನಾನು ಹೇಳ್ತಾಳ್ರಿ, ಪ್ರವಾದಿ ಯೆರೆಮೀಯನು ಹೇಳ್ತಾನೆ, ಮನಪೂರ್ವಕವಾಗಿ ಲಿವಿಂಗ್ ಗ್ರೇಸ್ ಸಭೆ ಕೆಲಸ ಮಾಡದೆ ಹೋದ್ರೆ ಬೇರೆ ಸಭೆನ ದೇವರು ಎಬ್ಬಿಸ್ತಾನೆ. ಮನಪೂರ್ತಿಯಾಗಿ ನೀವು ಪ್ರಾರ್ಥನೆ ಮಾಡದೆ ಹೋದ್ರೆ ಆ ಜಾಗದಲ್ಲಿ ಬೇರೆಯವ್ರನ್ನ ಪ್ರಾರ್ಥನೆಗೆ ದೇವರು ಎಬ್ಬಿಸ್ತಾನೆ. ಮನಪೂರ್ತಿಯಾಗಿ ಭಾರವನ್ನು ನೀವು ಹೊರದೆ ಹೋದ್ರೆ ಆ ಜಾಗದಲ್ಲಿ ಬೇರೆಯವ್ರನ್ನ ಎಬ್ಬಿಸ್ತಾನೆ. ಸಹೋದರಿಯೇ, ನಾವೆಲ್ಲಿ ಬೇಕಾದ್ರೂ ಆಟ ಆಡ್ಬೋದು, ದೇವರ ಮನೆಯಲ್ಲಿ ಆಟ ಆಡಕ್ಕೆ ದೇವರ ಅವಕಾಶ ಕೊಡಲ್ಲ. ದೇವರ ವಾಕ್ಯ ಹೇಳ್ತದೆ, ಹೃದಯಪೂರ್ವಕವಾದ ಜೀವಿತದ ಕ್ಷೇತ್ರಗಳು ಯಾವುದು ಅಂದ್ರೆ
ಯೆರೆಮೀಯ ಹೇಳಿದ 24:7 ನಾನು ಹಿಂದಿರುಗುವುದರಲ್ಲಿ ಅವರಿಗೆ ಬರ ಮಾಡ್ತೇನೆ, ಮಾನಸಾಂತರದಲ್ಲಿ ಮನಪೂರ್ತಿಯಾಗಿ ತಿರುಗಿಕೊಳ್ಳೋಕೆ ಕೃಪೆ ಕೊಡ್ತೇನೆ, ನನ್ನನ್ನು ಹುಡುಕಿದ್ರೆ ಅವರು ನನ್ನನ್ನು ಕಂಡುಕೊಳ್ತಾರೆ. ರೋಮ 10:9 ಹೇಳ್ತದೆ, ನಂಬುವುದಾದರೆ ಓದಿ ಅದು 10:9. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರಿಂದ ಎಬ್ಬಿಸಿದನೆಂದು ಎಲ್ಲಿಂದ ನಂಬಬೇಕಂತೆ? ಹೃದಯದಿಂದ ನೀನು ನಂಬಿದರೆ ಒಂದು ಹಲ್ಲೆಲೂಯ. ಪ್ರೀತಿಯ ದೇವಜನರೇ, ಸುಮ್ಮನೆ ನಂಬೋದಲ್ಲ ಅಂತೆ. ಹೆಂಗೆ ನಂಬಬೇಕು? ಹೃದಯದಿಂದ. ನೀವು ನಂಬ್ತಿರಲ್ಲ ನನಗೆ ಗೊತ್ತಿಲ್ಲ. ಲಹರಿ ಅವ್ರನ್ನ ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ತೀನಿ. ತಮಿಳ್ನಾಡಲ್ಲಿ ಆ ಘನ ಸೇವಕರು ಇದ್ದಂಥ ಒಂದು ಕಾಲದಲ್ಲಿ ಒಂದು ಹಳ್ಳಿನ ಹೋಗಿ ಅಯ್ಯಪ್ಪ ನೋಡಿದ್ರೆ ಜನ ರಕ್ಷಣೆಗೆ ಬರೋರಂತೆ. ಸತ್ತವ್ರು ಎದ್ದೊಂಡು ಬಿಡ್ತಾ ಇದ್ರಂತೆ. ಆ ವ್ಯಕ್ತಿ ಹತ್ರ ಎಂಥ ರೋಗ ಎತ್ಕೊಂಡ್ಬಂದ್ರೂ ವಾಸಿ ಆಗದೆ ಹೋಗ್ತಾನೆ ಇರಲಿಲ್ಲಂತೆ ಜನ. ಹಾಗಾದ್ರೆ ಎಂಥ ಪವರ್ಫುಲ್ ವ್ಯಕ್ತಿ ಅವರು, ಎಂಥ ಒಂದು ಅಭಿಷೇಕ ಅವರಲ್ಲಿ ಚಲಿಸ್ತಾ ಇತ್ತು. ನಮ್ದು ಇವತ್ತೊಂದು ಕೈಕಾಲು ಹೋಗಂಗಿಲ್ಲ, ತಲೆನೂ ಹೋಗಂಗಿಲ್ಲ, ಹೊಟ್ಟೆನೂ ಹೋಗಂಗಿಲ್ಲ, ನಮ್ಮನ್ನ ಹಿಡಿಯೋಕ್ಕೆ ಆಗಲ್ಲ. ಅವನು ಸತ್ತವ್ರನ್ನ ಎಷ್ಟೋ ಜನ ನೆಬ್ಬಿಸಿದ್ನಂತೆ. ಕಾಯಿಲೆಗಳು ಹೋಗ್ಬಿಟ್ಟಿದೆ, ಗಡ್ಡೆ ಹೋಗ್ಬಿಟ್ಟಿದೆ. ಒಬ್ರಲ್ಲ ಇಬ್ರಲ್ಲ, ಆ ವ್ಯಕ್ತಿ ಯಾವ ಹಳ್ಳಿ ಕಾಲಿಕ್ತಾನೋ ಅಷ್ಟು ಜನ ರಕ್ಷಣೆಗೆ ಬರೋರಂತೆ. ಅಂತ ಅಭಿಷಕ್ತ ಒಂದು ದಿನ ಕೂಟದಲ್ಲಿ ಬಂದು ಸುವಾರ್ತೆಗಾಗಿ ಸಿದ್ಧನಾಗಿ ನಿಂತಿರುವಾಗ, ಅದಕ್ಕೆ ರಾಜ್ಕುಮಾರ್ ಕರೆಕ್ಟಾಗಿ ಹೇಳ್ಬಿಟ್ಟವನೆ, ನಾನು ಯಾರಿಂದ ಮೇಲೆ ಬಂದೆ. ಅವನಿಗೆ ಗೊತ್ತಿತ್ತು ಇವ್ರಿಗೆ ಉಲ್ಟಾ ಹೊಡೆದು ಅವ್ನು ತುಳಿದು ಬಿಡ್ತಾರೆ ಅಂತ. ಅವನು ಸಾಯೋವರೆಗೂ ಜನರನ್ನೇ ಎತ್ತಿದ. ಅದು ದೇವ್ರ ವಾಕ್ಯ ಹೇಳ್ತದೆ, ಜನ ಹೊಗಳಿದ್ರೆ ಹೊಗಳ್ಳಿ, ನೀನು ಹೊಗಳ್ಕೊಳ್ಬೇಡ. ಜನ ನಿನ್ನ ಬೈದ್ರೆ ಬೈಲಿ, ನೀನೇನು ಮಾತಾಡಬೇಡ. ನೀವು ಮೌನವಾಗಿರಿ, ಯುದ್ಧ ನಾನು ಮಾಡ್ತೇನೆ. ಆ ಸೇವಕರನ್ನ ಜನ ನೋಡಿ ಜೀಸಸ್ ಜೀಸಸ್ ಅಂತ ಕೂಗಕ್ಕೆ ಪ್ರಾರಂಭ ಮಾಡಿಬಿಟ್ರಂತೆ. ಆ ಫ್ಲೆಶ್ ಅಂದ್ರೆ ಏನು? ಇದ್ದೀರಾ? ಒಂದ್ಸಾರಿ ನೋಡ್ಬಿಡ್ರಿ ಯಾರು ಬಂದ್ರು ಅಂತ. ಹೋಗ್ಲಿ, ಒಬ್ಬ ನಮ್ಮ ಕಂಟ್ರೋಲ್ ಇರೋಲ್ಲ ನಮಗೆ, ಮನಸ್ಸು ಕೆರೀತದಂತ ಹಾಕಿ. ಅಲ್ಲಿ ನೋಡಿ ಯಾರೋ ಬಂದರು, ಅಲ್ಲಿ ನೋಡಿ ಯಾರೋ ಬಂದರು. ಅವ್ರನ್ನ ನೋಡಿದ್ರೆ ದೇವರೆಲ್ಲವನ್ನೇ ಅಂತ ಗೊತ್ತಾಗಲ್ಲ ಜನಕ್ಕೆ. ಇದೇ ಜನರ ಪ್ರಾಬ್ಲಮ್. ದೇವ್ರ ಹತ್ರ ಇದ್ದೀವ, ದೇವ್ರ ಹತ್ರ ಇದ್ದೀವ ಅಂತಲೇ ಗೊತ್ತಾಯ್ತಾ ಇಲ್ಲ ನಮಗೆ. ನಾವು ಅನ್ಯ ಭಾಷೆಯಲ್ಲಿ ಜೋರಾಗಿ ಮಾತಾಡ್ತಾ ಇರ್ತೀವಿ. ಒಂದು ರಿಂಗ್ ಟೌನ್ ಬಂದ ತಕ್ಷಣ ನಮ್ಮ ಕಣ್ಣು ಟಕ್ಕಂದ ಬಿಟ್ಟುಬಿಡ್ತಾನೆ. ಅವಾಗ ಪರಿಶುದ್ಧಾತ್ಮ ಹೇಳೋದು ಅಂತ ನನಗೆ ಡೌಟು. ದೊಡ್ಡ ದೊಡ್ಡ ವಿಶ್ವಾಸಿಗಳು ಇದೇ ಪ್ರಾಬ್ಲಮ್. ಏನು ಅನ್ಯ ಭಾಷೆ, ಅವ್ನು ಕೂಗಿದ್ರೆ ದೆವ್ವನು ಅವ್ರ ಜೊತೆ ಪಾಸ್ಟರ್ನು ಓಡೋಗ್ಬೇಕು, ಹಂಗೆ ಕೂಗ್ತಾರೆ ಅವ್ರು. ಆ ಫೋನ್ ಬಂದ ತಕ್ಷಣ ಅವ್ನು ಟಕ್ಕಂತ ಕಣ್ಬಿಟ್ಟು ನೋಡಿಬಿಡ್ತಾನೆ. ಹಂಗಾದ್ರೆ ಎಲ್ಲಿ ಪರಿಶುದ್ಧಾತ್ಮ? ಇನ್ಕ್ಲೂಡ್ ನಾನೇ ಆಗಿರಲಿ ಆ ಕೆಲಸ ಮಾಡಿದ್ರೆ ದೇವ್ರು ಕೇಳ್ತಾನೆ, ಹಂಗಾದ್ರೆ ನನಗೆ ಸಲ್ಲಬೇಕಾದ ಗೌರವ ಎಲ್ಲಿ? ಆ ಸೇವಕರಿಗೆ ಎಲ್ಲರೂ ಸೇರಿ ಜೀಸಸ್ 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 ಅಂದಾಗ ಆ ವ್ಯಕ್ತಿ ಫ್ಲೆಶ್ ಅಂದರೆ ಮಾಂಸ, ಎಸ್ ಐ ಆಮ್ ಜೀಸಸ್ ಅಂದ್ರಂತೆ. 6 ರಿಂದ 1 ವರ್ಷದೊಳಗೆ ಹುಳ ಬಿದ್ದು ಸತ್ತೋಗ್ಬಿಟ್ರಂತವ್ರು. ಹಾಗಾದರೆ ನಾನು ಯಾವಾಗಲೂ ಅದು ನೆನೆಸ್ಕೊಳ್ತೀನಿ, ನಾವು ಧೂಳಷ್ಟು ಇಲ್ಲ. ನಿಜ ಹೇಳ್ತೀನಿ, ನಾವು ಮಾಡ್ತಾ ಇರೋ ಸೇವೆ 1 ಮಾರ್ಕ್ಸು ತರಲ್ಲ. ತರುತ್ತಾ? ಬ್ಲೈಂಡಾಗಿ ನಾವು ಯಾರು ಪ್ರೇಯರ್ ಮಾಡಬಾರ್ದು, ಬ್ಲೈಂಡಾಗಿ ಯಾರು ಸೇವೆ ಮಾಡಬಾರ್ದು, ಬ್ಲೈಂಡಾಗಿ ಯಾರು ದೇವ್ರನ್ನ ಹುಡುಕಬಾರ್ದು. ನಮಗೆ ಕ್ರಮ ದೇವ್ರು ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನನ್ನ ಜನ 2 ಅಪರಾಧ ಮಾಡಿಬಿಟ್ಟಿದ್ದಾರೆ.
ಜೀವಜಲವಾಗಿರುವಂಥ ನನ್ನನ್ನು ಅವರು ಮರ್ತಿದ್ದಾರೆ. ಜಲನೇ ಇಲ್ಲದಿರತಕ್ಕ ಬಾವಿಗಳನ್ನು ತೋಡಿಕೊಂಡು ನೀರಿಗಾಗಿ ಕಾಯ್ತಾ ಇದ್ದಾರೆ. ಅದರ ಅರ್ಥ ಏನು? ನಾನು ಮುಗಿಸ್ತೀನಿ ಹೇಳಿ. ಜೀವಜಲ, ಜೀವ ಇಲ್ಲದೆ ಇರತಕ್ಕ ಬಾವಿ ಯಾವುದು? ನೋಡ್ರಿ, ಅವ್ರು ಫೋನ್ ಆನ್ ಮಾಡಲಿ, ಎತ್ಕೊಂಡೋಗಿ ಹಿಂದೆ ಕೊಟ್ಬಿಟ್ರಿ, ಯಾರಾದರೂ ಮಾಡ್ಕೊಳ್ಳಿ ಅಂತ. ಜೀವಜಲ ಮತ್ತು ಜೀವ ಇಲ್ಲದೆ ಇರತಕ್ಕ ಬಾವಿ ಯಾವುದು? ದೇವರು ಹೇಳ್ತಾನೆ, ಜೀವಜಲ ಆಗಿರತಕ್ಕ ನನ್ನನ್ನು ಮರೆತು ಜೀವಜಲ ಉಕ್ಕದೇ ಇರತಕ್ಕ ಸ್ಥಳಗಳಿಗೆ ಹೋಗಿ ಬಾವಿಗಳನ್ನು ತೋಡ್ಕೊಂಡು ಜನ ಕಾಯ್ತಾ ಇದ್ದಾರಲ್ಲ, ಅದರ ಅರ್ಥ ಏನಮ್ಮ? ಜೀವಜಲ ಯೇಸು ಕ್ರಿಸ್ತನು. ಜೀವಜಲ ಅಲ್ಲದೆ ಇರತಕ್ಕ ಬಾವಿಗಳು ಈ ಲೋಕದ ಆಸಾಪಾಸ ವಿಗ್ರಹಗಳು. ಅದು ನಿಮ್ಮನ್ನು ಕರೆಯಲ್ಲ, ಬಟ್ಟೆ ಹರ್ಕೊಂಡು ಓಡೋಯ್ತೀವಿ ನಾವು. ಜೀವಜಲ ಆಗಿರೋ ಯೇಸು ನಿಮ್ಮ ಬಳಿಗೆ ಬಂದು ಕರೀತಾನೆ, ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು. ಅದಕ್ಕೆ ದೇವರು ಹೇಳ್ತಾನೆ, ಜೀವಜಲ ಆಗಿರತಕ್ಕ ನನ್ನನ್ನು ನೀವು ಬಿಟ್ಟಿದ್ದೀರಲ್ಲ, ನೀವು ಜಲನೇ ಉಕ್ಕದೇ ಇರತಕ್ಕ ಸ್ಥಳಗಳಿಗೆ ಹೋಗಿ ಹುಡುಕ್ತಾ ಇದ್ದೀರಲ್ಲ. ಪ್ರಿಯ ದೇವಜನರೇ, ನೀವೆರಡು ಅಪರಾಧವನ್ನು ಮಾಡಿದ್ದೀರಾ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಏಬೇಲನ ಹಾಗೆ ಮನಸಾರೆ ದೇವರನ್ನ ಮಹಿಮೆ ಪಡಿಸಬೇಕಂತೆ. ಕಾಯಿನ್ ಏನು ಮಾಡಿದ್ದಾನೆ? ಕೊಡಬೇಕಲ್ಲ, ಮಾಡಬೇಕಲ್ಲ. ಹಾಗಾದ್ರೆ ನಮಗೊಂದು ಗೊತ್ತಾಯ್ತು, ದೇವರು ಎಲ್ಲರ ಪ್ರಾರ್ಥನೆ ಕಾಣಿಕೆಯನ್ನ ಸ್ವೀಕಾರ ಮಾಡಲ್ಲ. ನಾನಾಗಲಿ ನೀನಾಗಲಿ ಮನಪೂರ್ವಕವಾಗಿ ಕೊಡುವಾಗ ಮಾತ್ರ ಆ ಯಜ್ಞವನ್ನು ದೇವರು ಸ್ವೀಕಾರ ಮಾಡಿಕೊಳ್ತಾರೆ. ದಾವೀದನಿಗೆ ಸೊಲೊಮೋನನ ವಿಷಯದಲ್ಲಿ ಒಂದು ಪ್ರಕಟಣೆ ಇತ್ತು, ಅಡ್ವಾನ್ಸ್ ರೆವಲೇಷನ್. ವಿಶ್ವಾಸಿಗಳಿಗೆ ಮೊದಲ ದೇವರು ಅದನ್ನು ತಿಳಿಯಪಡಿಸ್ತಾರಂತೆ. ಪ್ರೀತಿಯ ದೇವಜನರೇ, ಸಾಯೋಕ್ಕೂ ಮುಂಚೆ ದಾವೀದು ಸೊಲೊಮೋನ್ಗೆ ಹೇಳ್ತಾನೆ, ನಿನ್ನ ತಂದೆ ದೇವರನ್ನ ನೀನು ಯಾವತ್ತಿಗೂ ಮರಿಬೇಡ, ಬಿಡಬೇಡ. ಅದ್ರ ಅರ್ಥ ಏನು ಗೊತ್ತಾ? ಬರೋ ಕಾಲದಲ್ಲಿ ಇವನು ಬಿಡ್ತಾನೆ ಅಂತ. ಬಿಡದೆ ಹೋಗಿದ್ರೆ ದಾವೀದು ಸೊಲೊಮೋನ್ಗೆ ಮಾತು ಹೇಳ್ತಾ ಇರಲಿಲ್ಲ. ದೇವರು ದಾವೀದ್ಗೆ ಪ್ರಾಮಿಸ್ ಮಾಡ್ದ, ನೀನು ಮನಪೂರ್ತಿಯಾಗಿ ಎಲ್ಲ ಸಾಮಗ್ರಿಗಳನ್ನ ತಂದಿಟ್ಟುಬಿಟ್ಟಿದ್ಯಲ್ಲಪ್ಪ ಆಲಯ ಕಟ್ಟಕ್ಕೆ, ನಿನ್ನ ಆಸೆಯನ್ನು ನಿರಾಸೆ ಪಡಿಸದೆ ನಿನ್ನ ಮಗನಲ್ಲಿ ಒಂದು ಆಲಯ ಕಟ್ಟಿಸ್ಕೊಳ್ತಾನೆ. ದೇವರ ವಾಗ್ದಾನಕ್ಕೆ ಅನುಗುಣವಾಗಿ ನೋಡುವಾಗ ದೇವರು ಸೊಲೊಮೋನನಲ್ಲಿ ಒಂದು ಆಲಯ ಮಾತ್ರ ಕಟ್ಟಿಸ್ತಾನೆ. ಆ ಸೊಲೊಮೋನ್ ದೇವರು ದರ್ಶನ ಕೊಡೋದಕ್ಕೆ ಮುಂಚಿತವಾಗಿ ಮನಪೂರ್ತಿಯಾಗಿ ಯಜ್ಞವನ್ನು ಸಮರ್ಪಣೆ ಮಾಡ್ದ. ಆ ಯಜ್ಞವನ್ನು ಮೆಚ್ಚಿ ದೇವರು ಅದೇ ರಾತ್ರಿ ದರ್ಶನ ಕೊಟ್ಟು ಅವನಿಗೆ ಕೇಳ್ತಾನೆ, ಸೊಲೊಮೋನನೇ ನಿನಗೇನು ಬೇಕು? ಸೊಲೊಮೋನನೇ ನಿನಗೇನು ಬೇಕು? ಪ್ರಿಯ ಸಹೋದರ ಸಹೋದರಿಯೇ, ಸೊಲೊಮೋನನಿಗೆ ದಾವೀದನ ನಿಮಿತ್ತ ಎಂಥ ಒಂದು ವಾಗ್ದಾನ ಬರುತ್ತೆ ಅಂದರೆ, ದೇವರು ಹೇಳುವಂಥ ಒಂದು ಮಾತು, ಮುಂದೆ ಮತ್ತು ಹಿಂದೆ ನಿನ್ನ ಹಾಗೆ ಜ್ಞಾನವಂತರು ಯಾರೂ ಇರೋದಿಲ್ಲ. ಅಂಥ ಜ್ಞಾನ ನಾನು ನಿನಗೆ ಕೊಡ್ತೀನಿ. ದೇವರು ಜ್ಞಾನ ಕೊಟ್ಟ, ಐಶ್ವರ್ಯ ಕೊಟ್ಟ, ಅಂದ ಕೊಟ್ಟ, ಎಲ್ಲವನ್ನು ಅನುಗ್ರಹಿಸಿಕೊಟ್ಟ. ಆದರೆ ಪರ್ಮನೆಂಟ್ ಆಗಿ ಸೊಲೊಮೋನ್ ದೇವ್ರನ್ನ ಹುಡುಕಕ್ಕಾಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀವು ಕೊಡೋ ಯಜ್ಞಗಳು ನನಗೆ ಬೇಡ, ನನ್ನ ಮಾತನ್ನು ನೀವು ಕೇಳ್ರಿ, ನನ್ನ ಮಾತಿಗೆ ವಿಧೇಯರಾಗ್ರಿ. ಸಹೋದರ ಸಹೋದರಿ, ನೀನು ಬೇರೆಯವ್ರನ್ನ ಹುಡುಕೊಂಡು ಹೋದ್ರೆ ನಿನ್ನ ಮನೆ ಎಲ್ಲಿ ಸೋರ್ತಾ ಇದ್ದು ನಿನಗೆ ಗೊತ್ತಾಗಲ್ಲ. ಬೇರೆಯವ್ರ ಮನೆ ಬೆಳಗಕ್ಕೆ ನೀನು ಹೋಗಕ್ಕೆ ಮುಂಚೆ ನಿನ್ನ ಮನೆನ ಮೊದಲು ಬೆಳಗಬೇಕು. ನಿನ್ನ ಮನೆ ಕತ್ತಲೆ ಮಾಡಿಕೊಂಡು ಬೇರೆಯವ್ರನ್ನ ಬೆಳಗಕ್ಕೆ ಹೋದ್ರೆ ನೋ ಯೂಸ್. ಮನಪೂರ್ತಿಯಾಗಿ ನನ್ನನ್ನು ಹುಡುಕಿದ್ರೆ ನೀವು ಕಂಡುಕೊಳ್ತೀರಿ. ದೇವರ ವಾಕ್ಯ ಹೇಳ್ತದೆ, ಸೊಲೊಮೋನ್
ಯಜ್ಞವನ್ನು ಸಮರ್ಪಣೆ ಮಾಡಿ ದೇವರ ಆಶೀರ್ವಾದ ಹೊಂದಿಕೊಂಡಿದ್ದಾನೆ. ಆದರೆ ಆಶೀರ್ವಾದ ಪರ್ಮನೆಂಟ್ ಆಗಿ ನಿಲ್ಲಕ್ಕೆ ಇರದೇ ಇರೋದಕ್ಕೆ ಕಾರಣ ಏನ್? ಯಾವ ಕೊರತೆನೂ ಇರಲಿಲ್ಲ ಸೊಲೊಮೋನನಿಗೆ. ಅವನು ಅನ್ಯರನ್ನ ಪ್ರೀತಿ ಮಾಡಿಬಿಟ್ಟ, ಅನ್ಯರನ್ನ ಮದುವೆ ಮಾಡ್ಕೊಂಡ್ಬಿಟ್ಟ. ದೇವರು ಬೇಡ ಅಂದ್ರೂ ಕೇಳಿದೆ, ಅನ್ಯರ ಸಹವಾಸ. ಇವತ್ತು ವಿಶ್ವಾಸಿಗಳ ಜೊತೆ ಕ್ಲೋಸ್ ಆಗಿರೋಕ್ಕೆ ಇಷ್ಟ ಇಲ್ಲ, ಅನ್ಯರ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ಅನ್ಯರ ಹತ್ರ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ದೇವರು ಮೊದಲು ನಿನ್ನ ಮನೆಯವ್ರನ್ನ ಪ್ರೀತಿ ಮಾಡುವಂತ, ನಿನ್ನ ಸಭೆನ ಪ್ರೀತಿ ಮಾಡುವಂತಾನೆ, ಪ್ರಾರ್ಥನೆ ಮಾಡೋರನ್ನ ಪ್ರೀತಿ ಮಾಡುವಂತಾನೆ, ದೇವರಿಗಾಗಿ ಜೀವಿಸುವಂಥವ್ರನ್ನ ಪ್ರೀತಿ ಮಾಡುವಂತಾನೆ, ಸತ್ಯಕ್ಕೆ ಅನುಗುಣವಾಗಿ ನಡೆಯತಕ್ಕ ವ್ಯಕ್ತಿಗಳ ಕೂಡ ನಿನ್ನ ಸಹವಾಸ ಇರಲಿ ಅಂತ ದೇವರು ಹೇಳ್ತಾನೆ. ಸೊಲೊಮನ್ ಅನ್ಯರನ್ನ ಮದುವೆ ಮಾಡಿಕೊಂಡ ನಿಮಿತ್ತ ಒಬ್ಬೊಬ್ಬಳು ಬಂದು ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎಲ್ಲ ನೀನು ಪೆಂತಗೋಸ್ಟವ್ರಿಗೆ ಮಾಡ್ತೀಯಲ್ಲ, ನನಗೂ ಒಂದು ಚೂರು ಏನಾದರೂ ಮಾಡು ಅಂತ ಹೇಳಿ ಒಂದೊಂದು ಊರಲ್ಲಿ ಒಂದೊಂದು ಆಲಯಗಳನ್ನ ಕಟ್ಟಿಸ್ಬಿಟ್ರು. ದೇವ್ರ ಮಾತನ್ನು ಮೀರಿ ಸರಿಯಾದ ಜಾಗದಲ್ಲಿ ಬಿತ್ತನೆ ಮಾಡಬೇಕಾದಂಥ ಸೊಲೊಮನ್ ಸರಿಯಾದ ಜಾಗದಲ್ಲಿ ಬಿತ್ತನೆ ಮಾಡದೆ ಹೋದ ನಿಮಿತ್ತವಾಗಿ ದೇವರು ಅಂತ ಒಂದು ಸೊಲೊಮನನನ್ನು ಮರೆಯುವಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತು. ಅದು ದೇವರ ವಾಕ್ಯ ಹೇಳ್ತದೆ. ದಾವೀದಗಲ್ಲ, ದೇವರಿಗೆ ವಿಧೇಯನಾಗಿದ್ದಾನೆ, ದೇವರನ್ನ ಬಿಟ್ಟು ಹೋಗಲ್ಲ ಅಂತಾನೆ, ದೇವ್ರ ಮನೇಲಿ ಇರ್ತೀನಿ ಅಂತಾನೆ, ಮನೆ ಬಾಗಿಲಲ್ಲಿ ಕಾಯ್ತೀನಿ ಅಂತ ಹೇಳ್ತಾನೆ. ನಿನ್ನನ್ನು ನನ್ನ ಕಣ್ಮುಂದನೇ ಇಟ್ಕೊಳ್ತೇನೆ ದೇವರೇ ಅಂತ. ಸಿಸ್ಟರ್, ಯಾಕೆ ಸಿಸ್ಟರ್ ಇವತ್ತು ಝೂಮಿಗೆ ಬಂದಿಲ್ಲ? ಇಲ್ಲ, ಸ್ವಲ್ಪ ಮೀನು ತರಕ್ಕೆ ಹೋಗಿದ್ದೆ ಅಂತಾರೆ. ಮೀನು ದೊಡ್ಡದ, ಪ್ರೇಯರ್ ದೊಡ್ಡದ? ನಾನು ಏನು ಹೇಳ್ತೀನಿ, ಆ ಟೈಮ್ನ ನೀವು ಅಡ್ಜಸ್ಟ್ ಮಾಡಲೇಬೇಕು. ಯಾಕೆಂದರೆ ನೀವು ದೇವ್ರ ಹತ್ರ ಡೆಡಿಕೇಶನ್ ಮಾಡಿದ್ದೀರ, ಬೇರೆಯವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ. ಇಲ್ಲ ಬ್ರದರ್, ಮಕ್ಕಳಿಗೆಲ್ಲ ನಾನು ಟ್ಯೂಷನ್ ಮಾಡ್ತಾ ಇದ್ದೀನಿ, ಆವಾಗಲೇ ಸ್ವಾಮಿ ಬಂದುಬಿಟ್ನಪ್ಪ. ಆವಾಗ ನೀನು ಅಲ್ಲೇ ಇರ್ತೀಯಲ್ಲ ಜ್ಯೋತಿಯವರೇ, ನಾನು ಫಂಡ್ಗೆ ಹೋಗಿದ್ರೆ ಅಂದರೆ ದೇವ್ರು ಬೆಂಡೆತ್ತಾನೆ. ಫಂಡ್ ಬೇಕಾ, ನನ್ನ ರಿಮ್ಯಾಂಡ್ ಬೇಕಾ ಅಂತ. ನಾನು ತಮಾಷೆ ಮಾಡ್ತಾ ಇಲ್ಲ. ಈ ಸಭೆ ಬಲ ಹೊಂದಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸಭೆಯವ್ರು ಬಲ ಹೊಂದಬೇಕು ಅಂತ, ನಿಮ್ಮೆಲ್ಲರಿಗೂ ಆಸೆ ಇದೆ ಸೇವೆ ಮಾಡಬೇಕು ಅಂತ, ಪ್ರವಾದನೆ ಹೇಳಬೇಕು ಅಂತ, ಸುವಾರ್ತೆ ಸಾರಬೇಕು ಅಂತ. ಆ ಆಸೆ ಒಳಗಡೆ ಇದ್ರೆ ಸಾಲದು, ಫೀಲ್ಡಿಗೆ ಬರಬೇಕು. ಫೀಲ್ಡಿಗೆ ಬರಬೇಕು ಅಂದರೆ ಸೊಲೊಮನ್ ಹೋದ್ನೆಲ್ಲ ಮಂಜೂಷ ತರಕ್ಕೆ, ಹಂಗೋದ್ರೆ ನೋ ಯೂಸ್. ಅದಕ್ಕೆ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ಹೋದರೆ ಮಾತ್ರ ಮಂಜೂಷ ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯಮ್ಮ. ನೀನು ಹೆಂಗೆ ಬೇಕಾದರೂ ಇರು, ನಾನು ಬರ್ತೀನಿ ಅಂತ ಯೇಸು ಹೇಳಲಿಲ್ಲ. ನೀನು ನೂತನ ಸೃಷ್ಟಿ ಆಗುವಾಗ ಮಾತ್ರನೇ ನಾನು ನಿನ್ನಲ್ಲಿ ಬರೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ಮನಪೂರ್ತಿಯಾಗಿ ಎಷ್ಟು ಜನ ಹುಡ್ಕಕ್ಕೆ ಇಷ್ಟಪಡ್ತೀರಾ? ವಿಧೇಯತೆ ಇಲ್ಲದೆ ದೇವ್ರನ್ನ ಮೆಚ್ಚಿಸೋಕ್ಕಾಗಲ್ಲ, ಸ್ತುತಿ ಇಲ್ದಿರ ದೇವ್ರನ್ನ ಮೆಚ್ಚಿಸೋಕ್ಕಾಗಲ್ಲ, ಅಪೇಕ್ಷೆ ಇಲ್ದಿರ ದೇವರ ಬಳಿಗೆ ನಾವು ಬರೋಕ್ಕಾಗಲ್ಲ. ಕಾಲೇಬ್ ದೇವರ ಮಾತನ್ನು ಅನುಸರಿಸಿ ನಡೆದಿದ್ದಾನೆ. ದಾವೀದ ದೇವರನ್ನು ಹಿಂಬಾಲಿಸಿದ್ದಾನೆ. ಓಶಿಯನ ಬಗ್ಗೆ ದೇವರು ಹೇಳ್ತಾರೆ, ಸಮಾನನಾದ ಅರಸನು ಇರಲೇ ಇಲ್ಲ. ಇವರೆಲ್ಲ ಯಾರು? ದೇವರನ್ನ ಮನಪೂರ್ತಿಯಾಗಿ ಹುಡುಕಲ್ಪಟ್ಟವರು. ಫಿಲಿಪ್ಪಿ 3:8 ಹೇಳ್ತದೆ ಪೌಲನ ವಿಷಯದಲ್ಲಿ, ನಾನು ಕ್ರಿಸ್ತನ ನಿಮಿತ್ತ ಎಷ್ಟೇ ನಷ್ಟವಾದರೂ ಅದನ್ನೇ ಲಾಭ ಅಂತ ತಿಳ್ಕೊಳ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನನಗೆ ನಷ್ಟ ಆದರೂ ಪರವಾಗಿಲ್ಲ ಕ್ರಿಸ್ತನ ಬೇಕಂತೀರ? ನಾನು ಆ ರೀತಿ ಡಿಸೈಡ್ ಮಾಡ್ದವನ್ರಿ. ನಾನು ಆ ಫೇತಲ್ಲಿ ಓಡೋನು. ನನ್ನ ಜನ 1000 ಏನಾದರೂ ಮಾತಾಡ್ಕೊಳ್ಳಿ, ಇರೋನಂತಾದರೂ ಮಾತಾಡ್ಕೊಳ್ಳಿ, ಇಲ್ಲದೆ ಇರೋನಂತಾದರೂ ಮಾತಾಡ್ಕೊಳ್ಳಿ, ಅಂಥವನಂತ ಇಂಥವನಂತ ಮಾತಾಡ್ಕೊಳ್ಳಿ, ಅವ್ರಿಗೆ ನನ್ನ ಕಿವಿ ಕೊಡೋಕ್ಕೆ ರೆಡಿ ಇಲ್ಲ. ನನ್ನ ಕಿವಿ ಇರೋದು ದೇವರ ಸ್ವರ ಕೇಳೋಕ್ಕೆ.
ಇವರ ಸ್ವರ ಕೇಳಕ್ಕಲ್ಲ. ಒಂದು ವೇಳೆ ಇವ್ರ ಸ್ವರ ಕೇಳಿದ್ರು ಈ ಕಿವಿಯಿಂದ ಎಲ್ಲಿಗೆ ಹೋಗ್ಬೇಕು, ಈ ಕಿವಿಯಿಂದ ಆಚೆ ಬಂದುಬಿಡ್ಬೇಕು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ದೇವರು ಹೇಳೋದನ್ನು ಇಲ್ಲಿ ಕೇಳಿ ಇಲ್ಲಿಂದ ಬಿಟ್ಟು ಬಿಡ್ತಾ ಇದ್ದೇವೆ. ಜನ ಹೇಳೋದನ್ನು ಇಲ್ಲಿ ಕೇಳಿಸ್ಕೊಂಡು ಇಲ್ಲಿಗೆ ತಗೊಂಡ್ಬಿಡ್ತಾ ಇದ್ದೀವಿ. ಯೋಶುವನಿಗೆ ದೇವರು ಹೇಳಿದ್ರು, ನಾನೇನು ಹೇಳಿದ್ದೀನಿ ಅದನ್ನು ನಿನ್ನ ಹೃದಯದ ಹಲಗೆ ಮೇಲೆ ಬರ್ಕೊ ಅಂದರು. ಅದು ಬಾಯಲ್ಲಿ ಅರಿಕೆ ಮಾಡು ಅಂದರು. ಹಲ್ಲೆಲೂಯಾ. ಹೋಗೋ ಜಾಗದಲ್ಲಿ ನಿನಗೆ ಜಯ. ಆಮೆನ್. ಹೋಗೋ ಜಾಗದಲ್ಲಿ ನಿನಗೆ ಜಯ. ನಾವು ಬೀದರ್ಗೆ ಹೋಗುವಾಗ ನನಗೊಂದು ಟೆನ್ಷನ್ ಇತ್ತು. ದೇವರೇ, ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಕರೀತಾರೆ, ಅಲ್ಲಿ ನಾನಿರಬಾರ್ದು, ಅಲ್ಲಿ ನೀನಿರಬೇಕು. ಆಮೆನ್. ಕೆಲವರೆಲ್ಲ ನನಗೆ ಫೋನ್ ಹೊಡೆದು ಕೇಳಿದ್ರು, ಬೇರೆ ಪಾಸ್ಟ್ರುಗಳು. ಇನ್ನು ನಾನು ಮೀಟಿಂಗ್ ಹೋಗಿರಲಿಲ್ಲ. ಈ ಕಡೆ ಪ್ರೇಯರ್ ಮಾಡೋಕ್ಕೂ ಬಿಡಲ್ಲ. ಅದಕ್ಕೆ ಕುಟ್ಟಿ ಪಿಚಾಚಿ ಅನ್ನೋದು. ಕುಟ್ಟಿ ಪಿಚಾಚಿ ಏನು ಮಾಡ್ತದೆ, ಬಾಗಿಲು ತಟ್ಟುತ್ತೆ, ಮೊಬೈಲ್ ಆನ್ ಮಾಡಿಸುತ್ತೆ, ಯಾರೋ ಬಂದು ಅಜ್ಜಿ ಅಜ್ಜ ಕೂಗ್ದಂಗೆ ಮಾಡುತ್ತೆ. ನಾವು ಯಾರನ್ನ ಇಷ್ಟಪಟ್ಟಿರ್ತಾರೋ ಅವ್ರು ಕಣ್ಮುಂದೆ ಬಂದುಬಿಟ್ಟಿರ್ತಾರೆ, ಕನಸಲ್ಲಿ ಬಂದಿರ್ತಾರೆ, ಏಸು ಬರೋ ಜಾಗದಲ್ಲಿ ಇವರೇ ಬಂದಿರ್ತಾರೆ. ಆವಾಗ ನೀವು ದಾವೀದ್ ಥರ ಸೆಲ್ಫ್ ಕಂಟ್ರೋಲಿಗೆ ಬರಬೇಕು. ಯಾರಿರಬೇಕು? ದೇವರು ಬರಬೇಕು. ಪ್ರೀತಿಯ ದೇವಜನರೇ, ದೇವರು ಹೇಳೋದಂಗೆ ಈ ಮೊದಲನೇ ಕೂಟದಲ್ಲಿ ಜಯ ಕೊಟ್ಟಿದ್ದ. ಕ್ರಿಕೆಟ್ ಆಡುವಾಗ ಇಬ್ಬರು ಬ್ಯಾಟಿಂಗ್ ಮಾಡಿದ್ರೆ ಇನ್ನು ಮಿಕ್ದವ್ರು ಏನು ಮಾಡ್ತಾರೆ? ಆಪೋಸಿಟ್ ಕಡೆಯವರು ಹೇಳ್ರಿ, ಕ್ರಿಕೆಟೇ ಗೊತ್ತಿಲ್ಲ ಯಾರಿಗೂ, ಫೀಲ್ಡಿಂಗ್ ಮಾಡ್ತಾರೆ. ಒಬ್ಬ ಬಾಲ್ ಹಾಕಬೇಕು, ಒಬ್ಬ ಬಾಲ್ನ ಹೊಡಿಬೇಕು. ಇನ್ನು ಮಿಕ್ದವ್ರಲ್ಲ ಏನು ಹಿಡಿಬೇಕು? ಏನು ಹಿಡಿಬೇಕ್ರಿ? ಆ ಬಾಲ್ನ ಏನು ಮಾಡಬಾರ್ದು ಅವರು? ಅವ್ನು ರನ್ ನೋಡೋಕ್ಕೆ ಬಿಡಿದಿರಂಗೆ ನೋಡ್ಕೊಳ್ಬೇಕು. ಅದಕ್ಕೆ ತಾನೇ ಕರ್ಕೊಂಡು ಹೋಗ್ತಾರೆ. ಮತ್ತು 4, 6 ಹೊಡಿಯಪ್ಪ ಅನ್ನೋದ್ರೆ ಮತ್ತು ಇವ್ರನ್ನೆಲ್ಲ ಯಾಕೆ ಅವನೇ ಹೊಡ್ಕೊಬೋದಲ್ಲ. ಹಂಗೆ ಅದೇ ಆಟ. ಅವ್ರ ಎನಿಮಿನ ಅವ್ರು ಸೋಲಿಸಬೇಕು ಅನ್ನೋದೇ ಆಟ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವನು ಯಾವ ಥರ ಹೊಡೆದ್ರೂ ಫೀಲ್ಡಿಂಗ್ ಮಾಡೋರ ಜವಾಬ್ದಾರಿ ಏನಂದರೆ, ಅವರು ನನ್ನ ಓಡ್ದಂಗೆ ಆ ಬಾಲ್ನ ಕ್ಯಾಚ್ ಹಿಡಿಬೇಕು ಅನ್ನೋದು. ಇವತ್ತು ದೇವರು ನಮ್ಮನ್ನು ಶತ್ರು ತರುವಂಥ ಕಾರ್ಯಗಳನ್ನ ಕ್ಯಾಚ್ ಹಿಡಿದು ಅವನ್ನ ಔಟ್ ಮಾಡೋದೇ ದೇವ್ರ ಚಿತ್ತ. ಅದು ದೇವ್ರು ಹೇಳ್ತಾನೆ, ನನ್ನ ಬಾಯಿಂದ ಬಂದ ಮಾತುಗಳನ್ನ ನೀವು ಕ್ಯಾಚ್ ಮಾಡಿ ಹೃದಯದಲ್ಲಿ ಇಟ್ಕೊಳ್ರಿ, ಜಯ ಕೊಡ್ತೀನಿ ನಾನು. ಎಷ್ಟೋ ಜನಕ್ಕೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ. ರಿಸೀವ್ ಅಂದ್ರೆ ಏನು? ಹೊಂದ್ಕೊಳ್ಳೋದು ಗೊತ್ತಿಲ್ಲ. ಮೊದಲನೇದಾಗಿ ವಿಶ್ವಾಸಿಗಳಿಗೆ ಹೊಂದ್ಕೊಳ್ಳೋಕ್ಕೆ ಬರಬೇಕು. ಹೊಂದ್ಕೊಳ್ಳೋಕ್ಕೆ ಬರದೇ ಇರೋದ್ರಿಂದಾನೇ ಅವನು ಸಾಯೋವರೆಗೂ ಹೊಂದ್ಕೊಳ್ಳಲ್ಲ. ಅದಕ್ಕೆ ಯೇಸು ಅಂದ, ನನ್ನ ನಂಬಿದ್ದೀರಾ? ಎದ್ದು ಹೊರಟೋಗಿ ಸುವಾರ್ತೆ ಸಾರ್, ನಿಮ್ಮ ಜೊತೆ ನಾನು ಬರ್ತೀನಿ. ಯಾರು ಪ್ರೀತಿಯಿಂದ ನಾನು ಸ್ವೀಕಾರ ಮಾಡಿದ್ರೋ, ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ಥಾನ ಕೊಟ್ಟು ನನ್ನ ಶಿಷ್ಯರನ್ನಾಗಿ ಮಾಡಿ. ಕಡೆ ಮಾತೇಳಿ ನಾನು ಮುಗಿಸ್ತೇನೆ. ಒಂದು ತಾಯಿ ದೇವರಿಗೋಸ್ಕರ ಮನಪೂರ್ತಿಯಾಗಿ ತನ್ನ ಜೀವಿತವನ್ನು ಬಿಟ್ಟು ಹಗಲು ರಾತ್ರಿ ಪ್ರಾರ್ಥನೆ ಮಾಡುವಂಥ ತಾಯಿಯಾಗಿದ್ಲು. ಆಕೆ ಗರ್ಭವತಿಯಾಗಿದ್ದಾಗ ಅವಳಿಗೆ ಹೆಲ್ಪಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಸಹಾಯ ಮಾಡೋದು ಅಂದರೆ, ಪಕ್ಕದ ಮನೆಯವರಿಗೆ ಏನೋ ಸಹಾಯ ಮಾಡೋಕ್ಕೆ ಅಂತ ಇವ್ರ ಮನೆಯಿಂದ ಆ ಮನೆಗೆ ಹೋಗೋ ಟೈಮ್ನಲ್ಲಿ ಒಂದು ಮುಳ್ಳಿನ ಗಿಡನ ಅವಳು ದಾಟ್ಕೊಂಡು ಹೋಗಬೇಕು. ಅವಳು ದಾಟೋ ಸಮಯ ಅವಳು ತುಂಬಿದ ಗರ್ಭಿಣಿ ಅಂತೆ. ಆ ಒಂದು ಮುಳ್ಳು ಆ ಹೊಟ್ಟೆನ ಸೀಳ್ಬಿಡ್ತು. ಸೀಳಿದ ಕೂಡಲೇ ಭಯದ ನಿಮಿತ್ತ ಅವಳೊಂದು ತೀರ್ಮಾನ ಮಾಡ್ತಾಳೆ, ದೇವರೇ, ಹೊಟ್ಟೆ ಸೀಳ್ಬಿಡ್ತು, ಏನು ನೋವಾಗುತ್ತೋ ಏನು ಅಪಾಯ ಆಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಹೊಟ್ಟೆಯಲ್ಲಿ ಇರತಕ್ಕ ಮಗುವನ್ನು ನಿನ್ನ ಕೈಗೆ ನಾನು ಸಮರ್ಪಣೆ ಮಾಡಿಬಿಡ್ತೇನೆ. ಯಾವ ರೀತಿ ಸಮರ್ಪಣೆ ಅಪ್ಪ?
ಅನ್ನಡಾಗೆ ಈ ಮಗುವನ್ನ ನಿನ್ನ ಸೇವೆಗಾಗಿ ನಾನು ಕೊಟ್ಬಿಡ್ತೇನೆ. ಈ ಮಗು ನಿನ್ನ ರಾಜ್ಯದ ಸೇವೆ ಮಾಡಬೇಕು. ಆ ನೋವಿಗೋಸ್ಕರ ಅವಳು ಮಾಡ್ಕೊಂಡಿದ್ದ ಅದಕ್ಕೆ ಅಲ್ಲ. ಆ ಸಂದರ್ಭದಲ್ಲಿ ಆ ಗಾಯ ಆಯ್ತಲ್ಲ, ಗಾಯ ಆದ ಕೂಡಲೇ ಅವಳು ಹೇಳ್ತಾಳೆ, ಒಳಗಿರುವ ಮಗುಗೆ ಯಾವ ತೊಂದರೆ ಆಗದೆ ದೇವರೇ ಆ ಮಗುವನ್ನ ರಕ್ಷಿಸು, ಆ ಮಗುನ ಇಲ್ಲೇ ನಿನ್ನ ಕೈಗೆ ಸಮರ್ಪಣೆ ಮಾಡ್ತಾನೆ. ಆ ಮಗು ನಿನ್ನ ರಾಜ್ಯಕ್ಕಾಗಿ ಜೀವಿಸಬೇಕು. ಮಗು ಹುಟ್ಟಿತು. ಆ ಮಗು ಸೇವೆಗೆ ಅಂತ ಕೊಡಬೇಕಂತ ಇದ್ದಂಥ ಈ ತಾಯಿ ನೋಡುವಾಗ ಆ ಮಗುಗೆ ಮಾತು ಬರಲ್ಲ, ತೊದಲು ಮಾತು. ಅವಳು ಕಣ್ಣೀರು ಹಾಕ್ತಾಳೆ. ಆದರೂ ನಂಬಿಕೆ ಮಾತ್ರ ಬಿಡಲೇ ಇಲ್ಲ ಅವಳು, ನಿರೀಕ್ಷೆ ಮಾತ್ರ ಬಿಡಲೇ ಇಲ್ಲ ಅವಳು. ಪ್ರತಿದಿನ ಹಗಲು ರಾತ್ರಿ ಆ ಮಗುಗೋಸ್ಕರ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದಾಳೆ. ಒಂದು ಕಡೆ ಮಗು ಬಾಯಿ ಬರಲ್ಲ, ಇನ್ನೊಂದು ಕಡೆ ಆ ಮಗು ಶಾಲೆಗೆ ಹೋದ್ರೆ ಸರಿಯಾದ ಜ್ಞಾನ ಇಲ್ಲ. ಯೌವನ ಪ್ರಾಯಕ್ಕೆ ಬಂದಾಗ ತಾಯಿ ಮಾತು ತಂದೆ ಮಾತನ್ನು ಕೇಳದೆ ಆ ಯೌವನ ಪ್ರಾಯದ ಮಗನು ದಾರಿ ತಪ್ಪಿ ಹೋಗ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಆದರೂ ಪ್ರಾಯಕ್ಕೆ ಬಂದಂತ ಮಗ ಮನೆಯಲ್ಲಿಲ್ಲ, ತಂದೆ ತಾಯಿ ಮಾತು ಕೇಳಲ್ಲ. ಆದರೆ ತಾಯಿಯ ದರ್ಶನ, ನನ್ನ ಮಗು ದೇವರಿಗಾಗಿ ಸೇವೆ. ಅವನೆಷ್ಟೇ ತಪ್ಪು ಮಾಡಿಕೊಂಡು ಓಡ್ತಾ ಇದ್ರು, ಈ ತಾಯಿಯ ಪ್ರಾರ್ಥನೆ ಮಾತ್ರ ಕಡಿಮೆ ಆಗಲೇ ಇಲ್ಲ. ಮನಪೂರ್ತಿಯಾಗಿ ದೇವರನ್ನ ಹುಡ್ಕೋಕ್ಕೆ ಪ್ರಾರಂಭ ಮಾಡಲ್ಪಟ್ಟ ದಿನ ಮೊದಲುಗೊಂಡು ಜೀವಂತವಾಗಿರುವ ದಿನದ ತನಕ ಆ ತಾಯಿ ದೇವರ ಮೇಲೆ ನಿರೀಕ್ಷೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಒಂದು ದಿನ ಆ ಹುಡುಗನಿಗೆ ಹೇಳ್ತಾರೆ, ನನ್ನ ಆಸೆ ನೀನು ಹುಟ್ಟುವಾಗಲೇ ದೇವರ ಮನೆಯಲ್ಲಿ ಬೆಳಿಬೇಕು, ದೇವರಿಗಾಗಿ ಜೀವಿಸಬೇಕು, ದೇವರಿಗಾಗಿ ಬದುಕಬೇಕು, ದೇವರ ರಾಜ್ಯದ ಸುವಾರ್ತೆಯನ್ನ ನೀನು ಸಾರಿ ದೇವರ ನಾಮ ಘನಪಡಿಸಬೇಕು ಅಂತ ನನ್ನ ಆಸೆ. ಆದರೆ ನೀನು ತಪ್ಪಾದ ದಾರಿಯಲ್ಲಿ ಸಿಗರೇಟ್ ಹೊಡ್ಕೊಂಡು, ಎಣ್ಣೆ ಹೊಡ್ಕೊಂಡು, ಪಾಪದ ಜೀವಿತವನ್ನು ಮಾಡಿಕೊಂಡು, ತಂದೆ ತಾಯಿ ಹತ್ರನೂ ಇಳ್ದೀರಾ ಅಡ್ಡದಿದ್ದ ದಾರಿಯಲ್ಲಿ ಓಡ್ತಾ ಇದೆಯಲ್ಲ. ಓಡು ಮಗನೇ, ಎಲ್ಲಿವರೆಗೂ ಓಡ್ತೀಯೋ ಓಡು. ನನ್ನ ದೇವ್ರ ಮೇಲೆ ನನಗೆ ಇವತ್ತಿಗೂ ನಿರೀಕ್ಷೆ ಇದೆ. ನೀನು ನನ್ನಿಂದ ಓಡೋಗ್ಬೋದು, ನನ್ನ ಮನೆಯಿಂದ ಓಡೋಗ್ಬೋದು, ನನ್ನ ಜನರಿಂದ ಓಡೋಗ್ಬೋದು, ಆದರೆ ನಾನು ಮಾಡೋ ಪ್ರಾರ್ಥನೆಯಿಂದ ನೀನು ಓಡೋಕ್ಕೆ ಆಗಲ್ಲ. ನಮ್ಮೆಲ್ಲರಿಂದ ಓಡೋಗ್ಬೋದು ನೀನು, ನಿನಗಾಗಿ ನಾನು ಸತತವಾಗಿ ಮಾಡ್ತಾ ಇದ್ದೀನಲ್ಲ ಪ್ರಾರ್ಥನೆ, ಆ ಪ್ರಾರ್ಥನೆಯಿಂದ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆಕೆ ಪ್ರಾರ್ಥನೆ ದೇವ್ರು ಕೇಳ್ದ. ದಾರಿ ತಪ್ಪೋದ ಹುಡುಗನಿಗೂ ಬಿಡ್ತಾ ಇಲ್ಲ. ಅವನು ದಿನ 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 ತಂದೆ ತಾಯಿಗೆ ವಿರುದ್ಧವಾಗಿ ಕೆಲಸಗಳು ಮಾಡ್ತಾನೆ ಬರ್ತಾ ಇದ್ದಾನೆ. ಕಾರಣ ಏನು? ಸೈತಾನನಿಕೆ ನಂಬಿಕೆಯನ್ನ, ಈಕೆ ಹುಡುಕುವಿಕೆಯನ್ನ, ಈಕೆ ದಾಹವನ್ನ ಹಾಳು ಮಾಡಬೇಕಂತ ಬಯಸುವಂತ ಸೈತಾನನ ಆ ಪರೀಕ್ಷೆಯಲ್ಲಿ ಅವಳು ಸೋಲಿಲ್ಲದವಳಾಗಿ ಎಂಥ ಸಂದರ್ಭದಲ್ಲೂ ಮಗನಿಗಾಗಿ ಪ್ರಾರ್ಥನೆ ಮಾಡೋದನ್ನ ಬಿಡಲೇ ಇಲ್ಲ. ಒಂದು ದಿನ ಬಂತು, ಎಲ್ಲ ಕೆಟ್ಟ ಕೆಲಸದಲ್ಲಿ ತುಂಬಲ್ಪಟ್ಟಂತ ಮಗ, ತಾಯಿ ತಂದೆಯನ್ನು ಬಿಟ್ಟು ಹೋದಂತ ಮಗ ಸಡನ್ ಆಗಿ ಒಂದು ಕಾಯಿಲೆಗೆ ತುತ್ತಾಗಿದ್ದಾನೆ. ಆ ಕಾಯಿಲೆ ಒಂದು ಕಡೆ ವಾಂತಿ, ಇನ್ನೊಂದು ಕಡೆ ಲೂಸ್ ಮೋಷನ್. ಯಾವ ಕಾಯಿಲೆ ಅದು? ಪಿಡ್ಸ? ಯಾವುದ್ರಿ ಹೇಳ್ರಿ? ಕಾಲ್ರನ್? ಯಾವುದೋ ಒಂದು ಕಾಯಿಲೆ ಇರೋದು. ವಾಂತಿ ಒಂದು ಕಡೆ, ಲೂಸ್ ಮೋಷನ್ ಒಂದು ಕಡೆ ಆಗೋ ಕಾಯಿಲೆ ಯಾವುದು? ಕಾಲರ ರೋಗ.
ಅದಕ್ಕೆ ಯಾವುದೋ ಒಂದು ರೋಗದ ಹೆಸರಿದೆ, ನಾನು ಮರ್ತೋಗ್ಬಿಟ್ಟೆ. ಆ ಕಾಯಿಲೆಗೆ ಮಧ್ಯೆ ಅವರಿಗೆ ವರ್ಕೌಟ್ ಆಗಿಲ್ಲ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ತಾಯಿನ ಹುಡ್ಕೊಂಡು ಬರ್ತಾನೆ. ಅವಳು ಅಳ್ತಾಳೆ, ಚೆನ್ನಾಗಿದ್ದಾಗ ನೀನು ಯೇಸು ಸ್ವಾಮಿ ಮಾತು ಕೇಳಲಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನೀನು ಬಂದ್ಬಿಟ್ಟಿದ್ಯಲ್ಲ, ದಿನ 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 ಆ ರೋಗ ಅಧಿಕವಾದಂಗೆಲ್ಲ ಇವನ ಶರೀರ ಒಣಗಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವನು ವಿಷ ತಗೊಂಡು ಸತ್ತೋಗ್ಬೇಕು ಅಂತ ತೀರ್ಮಾನ ಮಾಡುವಾಗ ಆ ತಾಯಿ ಇನ್ನೊಂದು ಕೋಣೆಯಲ್ಲಿ ಅವನಿಗೋಸ್ಕರ ಕಣ್ಣೀರು ಹಾಕ್ತಾ ಇದೆ. ವಿಷ ತೆಗೆದುಕೊಳ್ಳೋದಕ್ಕೆ ಇನ್ನು ಸ್ವಲ್ಪ ಸಮಯದ ಟೈಮ್ನಲ್ಲಿ ಆ ತಾಯಿ ಬಂದು ಹೇಳ್ತಾಳೆ, ಮಗನೇ, ಈಗಲೂ ಕಾಲ ಮಿಂಚಿಲ್ಲ, ನಿನ್ನ ಹೃದಯವನ್ನು ಮನಪೂರ್ತಿಯಾಗಿ ಯೇಸುವಿಗೆ ಒಪ್ಪಿಸ್ಕೊಡು, ನನ್ನ ದೇವರಿಂದ ಸಾಧ್ಯ. ಆ ತಾಯಿ ಮಾತನ್ನ ಅಷ್ಟು ವರ್ಷಗಳಾದ ಮೇಲೆ ಅವನು ಕೇಳಿದ್ನಂತೆ. ಇದು ಅವ್ರ ಲೈಫಲ್ಲಿ ನಿಜವಾಗ್ಲೂ ನಡೆದಂಥ ಘಟನೆ. ಅದೇ ರಾತ್ರಿ ದೇವರ ಒಂದು ಪ್ರಸನ್ನತೆಯ ಬೆಳಕು ಆ ಮಗನ ಮೇಲೆ ಬರುವಾಗ ಒಂದು ಕಡೆ ವಾಂತಿ, ಒಂದು ಕಡೆ ಲೂಸ್ ಮೋಷನ್, ಆ ಪ್ರಾಬ್ಲಮ್ ಎಲ್ಲ ಆ ಸ್ಪಾಟಲ್ಲಿ ಹೀಲಾಗಿ ಯೇಸು ಅವರಿಗೆ ದರ್ಶನ ಕೊಟ್ಟು ಮಾತಾಡಿದ್ರಂತೆ, ನನಗೋಸ್ಕರ ಜೀವಿಸ್ತೀಯ, ನನಗೋಸ್ಕರ ಜೀವಿಸ್ತೀಯ. ಅವರು ಬೇರೆ ಯಾರೂ ಅಲ್ಲ, ಅವರು ಓರಲ್ ರಾಬರ್ಟ್. ಆ ಸೇವಕರು ಇವತ್ತು ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾದ ಒಂದು ಸೇವಕರು. ಅವರ ಲೈಫ್ನಲ್ಲಿ ದೇವರು ಸಂಧಿಸುವಾಗ ಎಷ್ಟೋ ವರ್ಷಗಳಾಗೋಯ್ತು. ಅದಕ್ಕೆ ಕಾರಣ ಆ ತಾಯಿಯ ಮನಪೂರ್ತಿಯಾದ ಪ್ರಾರ್ಥನೆ, ಮನಪೂರ್ವಕವಾದ ಒಂದು ಪ್ರಾರ್ಥನೆ. ಈ ಮಧ್ಯಾಹ್ನ ನಾವು ಮನಪೂರ್ತಿಯಾಗಿ ದೇವರಿಗಾಗಿ ಜೀವಿಸ್ತೇವೆ ಅಂತ ತೀರ್ಮಾನ ಮಾಡಿದ್ರೆ ಅಲ್ಲಿ ಇಲ್ಲಿ ನೀವು ಅಡ್ಡಾಡೋಕ್ಕೆ ಹೋಗಬೇಡ್ರಿ, ಎಲ್ಲ ಕೆಲಸ ಮಾಡಿರಿ, ದೇವರಿಗೆ ಯಾವುದೋ ಒಂದು ಟೈಮ್ ನಿಗದಿ ಮಾಡಿಕೊಳ್ರಿ. ಆ ಟೈಮಲ್ಲಿ ನೀವು ಬಂದಿಲ್ಲ ಅಂದರೂ ಆ ಜಾಗದಲ್ಲಿ ದೇವ್ರು ಬಂದಿರ್ತಾರೆ, ನೀವು ಬಂದಿಲ್ಲ ಅಂದರೂ ಆ ಜಾಗದಲ್ಲಿ ದೇವ್ರು ಬಂದಿರ್ತಾರೆ. ನಮಗೆ ಆಲಸ್ಯ ರೀ, ದೇವರಿಗೆ ಆಲಸ್ಯ ಇಲ್ಲ. ನಿನ್ನ ವಿಷಯದಲ್ಲಿ ದೇವರಿಗೆ ಆಲಸ್ಯ ಇಲ್ಲ. ನೀನು ಕೂತ್ಕೊಳ್ಳೋ ಟೈಮ್ಗೆ ದೇವ್ರು ಬಂದುಬಿಡ್ತಾನೆ. ಆದ ಕಾರಣ ವಿಶ್ವಾಸಿಯ ಜೀವಿತದಲ್ಲಿ 3 ರೀತಿಯಾದ ಪ್ರಾರ್ಥನೆ ಇರಲೇಬೇಕು. ಒಂದು ವೈಯಕ್ತಿಕವಾದ ಪ್ರಾರ್ಥನೆ, 2ನೇದು ಕುಟುಂಬದ ಪ್ರಾರ್ಥನೆ, 3ನೇದು ಸಭೆಯಲ್ಲಿ ನಡೆಯತಕ್ಕ ಒಂದು ಪ್ರಾರ್ಥನೆ. ಈ 3ಕ್ಕೂ ನಾವು ಭಾಗವಹಿಸಿ ನಾವು ದೇವರ ರಾಜ್ಯ ಕಟ್ಟಬೇಕು. ದೇವರ ಮನೆನ ನೀವು ಕಟ್ಟಿರಿ, ನಿಮ್ಮ ಮನೆನ ದೇವರು ಕಟ್ಟುತ್ತಾನೆ. ಹಾಲೆಲೂಯಾ. ಎಷ್ಟು ಜನ ದೇವ್ರ ಮನೆ ಕಟ್ಟಕ್ಕೆ ಇಷ್ಟಪಡ್ತೀರಾ? ದೇವ್ರ ಮನೆ ಕಟ್ಟೋದು ಅಂದ್ರೆ ಏನು ಬ್ರದರ್? ಶಂಕರ್ ಬ್ರದರ್, ನಂದೊಂದು 5 ಇಟ್ಟಿಗೆ ದುಡ್ಡು ತೊಗೊಂಬಿಡಿ ಅನ್ನೋದ, ಒಂದು 100 ಇಟ್ಟಿಗೆ ಕೊಡಿಸ್ಬಿಡ್ತೀನಿ ಪಾಸ್ಟರ್, ನನ್ನ ಬಿಟ್ಟು ಅನ್ನೋದ? ಹೇಳ್ರಿ, ನಾವೇ ಇಟ್ಟಿಗೆ ಆಗಿ ದೇವ್ರ ಮನೆಗೆ ಹೋಗ್ಬೇಕು. ಎಷ್ಟು ಜನಕ್ಕೆ ಹಂಗೆ ಹೋಗೋಕೆ ಇಷ್ಟ? ಬೈಬಲ್ನಲ್ಲಿ ಹನ್ನೆರಡು ಅಂತ ಒಬ್ಳಿದ್ಲು. ಅವಳು ಗಂಡನ ಜೊತೆ ಎಷ್ಟು ವರ್ಷ ಇದ್ಲು? ಎಷ್ಟು ವರ್ಷ ದೇವಾಲಯದಲ್ಲಿದ್ಲು? 84 ವರ್ಷ. ಒಂದು ಅಲ್ಲೆಲ್ಲೂ ಹೇಳಲಿಲ್ಲ. ಇದ್ದಿದ್ದು ಅವಳು ನಾವಾ? ದೇವರಿಗೆ ಒಪ್ಪಿಸ್ಕೊಡೋಣ. ಪ್ರೀತಿಯ ದೇವಜನರೇ, ನಿಮ್ಮ ಚಿಕ್ಕ ತೀರ್ಮಾನ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಕರ್ತನ ಮೇಜು ನಮ್ಮ ಮುಂದೆ ಇದೆ. ಕರ್ತನ ಮೇಜಿನ ಅರ್ಥ ಏನ್ರಿ? ಏನಕ್ಕೆ ಕರ್ತನ ಮೇಜು ತೆಗೆದುಕೊಳ್ಬೇಕು? ಕರ್ತನ ಮೇಜು ಅದು ರಾವ್ ಭೋಜನ ಅಂತ. ಆ ಭೋಜನಕ್ಕೆ ದೇವರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾನೆ. ಆದರೆ ಯೇಸು ಯಾರಿಗೆ ಆರಿಸ್ಕೊಂಡೋ ಅವರಿಗೆ ಮಾತ್ರ ಆ ಭಾಗ್ಯ. ಅದಕ್ಕೆ ಅವನು ಹೇಳ್ತಾನೆ, ಈ ರೊಟ್ಟಿ ಈಕ್ವಲ್ ಟು ನನ್ನ ಶರೀರ, ನನ್ನ ಮಾಂಸ, ಇದು ನನ್ನ ರಕ್ತ. ನಿಮ್ಮನ್ನು ಹೊರಗಿಡಕ್ಕೆ ದೇವ್ರು ಕರೀತಾ ಇಲ್ಲ, ಕ್ರಿಸ್ತನ ಶರೀರದಲ್ಲಿ ಅಂಗವಾಗಿರೋದಕ್ಕೆ ಕರೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಯೇಸು ಕ್ರಿಸ್ತನ ಅಂಗವಾಗಿರೋಕ್ಕೆ ಇಷ್ಟಪಡ್ತೀರಾ?
ಸೌಂಡ್ ಬರಲಿಲ್ಲ. ಅದಕ್ಕೇನೆ ಬ್ರದರ್, ಮೊದಲನೇ ಕರ್ತನ ಮೇಜಿಗೆ ನಾವೆಲ್ಲ ಬಿಟ್ಟು ಬಂದು ಬಿಡೋದು. 3 ವಾರ ರೌಂಡ್ ಹೊಡಿತೀವಿ. ಇವತ್ತು ಅದಕ್ಕೆ ಅವ್ರು ಹೇಳಿದ್ದು, ಏನೋ ಕೊಡ್ತಿರಲ್ಲ, ಏನೋ ಕೊಡೋದು ಗೊತ್ತಿಲ್ಲ ಅವ್ರಿಗೆ. ಏನೇನೋ ಇಲ್ಲಿ ಕೊಡಲ್ರಿ, ಇಲ್ಲಿ ಯೇಸು ಸ್ವಾಮಿನೇ ಹಂಚಿ ನಿಮಗೆ ಕೊಡ್ತೀವಿ. ಆಮೆನ್. ನೋಡಿ, ಮೊನ್ನೆ ಒಬ್ಬರು ಶ್ರೀಮಂತರು ಸತ್ತೋಗ್ಬಿಟ್ರು. ಯಾರವರು? ರಾಯಪ್ಪ ಅಲ್ಲ, ರಾಯಪ್ಪ ಸಹಿತ ಸುಮಾರು ವರ್ಷ ಆಗೋಯ್ತು. ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನು 3 ವಿಡಿಯೋ ಹಾಕಿದ್ರು, ನೋಡಿದ್ದೀರಾ? ಎಲ್ಲ ಹೆಂಗೆ ಸತ್ತ ಅಂತ ನೋಡಿದ್ರಿ. ಅವನು ಜೀವಂತವಾಗಿದ್ದಾಗ ಅವ್ನು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ಮರಣನ ಎದುರು ನೋಡ್ತಾ ಇದ್ದೀನಿ ದಿನ ಅಂತಾನೆ. ಅವನು ಹೇಳ್ತಾನೆ, ನಾನು ದಿನ ಎಂಜಾಯ್ ಮಾಡಿಬಿಟ್ಟೆ ಅಂತಾನೆ. ನಾನು ಸತ್ತ ಮೇಲೆ ಎಲ್ಲೋಗ್ತೀನಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಒಬ್ಬ ಆಟೋ ಡ್ರೈವರ್, ಅವನು ಎಷ್ಟೋ ಸಾವಿರ ಜನಗಳಿಗೆ ಒಡೆಯ, ಕಂಪ್ನಿಗಳಿಗೆ ಒಡೆಯ, 1000 ಕೋಟಿಗಳಿಗೆ ಒಡೆಯ. ಅವನ ಸ್ಟೇಟ್ಮೆಂಟ್ನ ಹುಡುಕಿ ಹಾಕ್ತಾರೆ. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ನಾನು ಸಾಯಕ್ಕೆ ರೆಡಿ ಇದ್ದೀನಿ ಸರ್, ಆದರೆ ಎಲ್ಲೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ವಿಶ್ವಾಸಿಗೆ ಮಾತ್ರ ಗೊತ್ತಿರಬೇಕು, ಸತ್ತರೆ ನಾವು ಯೇಸು ಹತ್ರ ಹೋಗ್ತೇವೆ. ಆ ಯೇಸು ಸ್ವಾಮಿ ಮಾತ್ರ ಆ ಭಾಗ್ಯ ಕೊಟ್ಟಿದ್ದಾನೆ. ಅದಕ್ಕೆ ಅವನು ಲೋಕವನ್ನೆಲ್ಲ ಒಬ್ಬ ಮನುಷ್ಯ ಸಂಪಾದನೆ ಮಾಡಿಕೊಳ್ಬೋದು, ಆತ್ಮ ನಷ್ಟಪಟ್ಟರೆ ಲಾಭ ಏನು? ಅವನ ಹತ್ರ ಎಂತೆಂಥ ಕಾಸ್ಟ್ಲಿ ಕಾರ್ ಇದೆ, ಬಂಗ್ಲೆಗಳಿದೆ, ಜನ ಇದ್ದಾರೆ, ಆಳುಗಳಿದ್ದಾರೆ. ಅವನ ಮುಂದೆ ಎಲ್ಲರೂ ಕೈ ಕಟ್ಕೊಂಡು ನಿಲ್ಲೋರು. ಆದರೆ ಇವತ್ತು ದೇವ್ರ ಮುಂದೆ ಅವನು ಕೈ ಕೊಟ್ಟು ನಿಲ್ಲುವಾಗ ದೇವ್ರು ಹೇಳ್ತಾರೆ, ನೀನು ಯಾರೋ ನನಗೆ ಗೊತ್ತಿಲ್ವಲ್ಲಪ್ಪ. ಅವನಂತಾನೆ, ಸರ್ ನಾನು 1000 ಜನಕ್ಕೆ ಕೆಲಸ ಕೊಟ್ಟಿದ್ದಲ್ಲ, ನಿಮ್ಮ ಚರ್ಚ್ಗಳಿಗೂ ನಾನು ಲಕ್ಷಗಟ್ಟಲೆ ದಾನ ಮಾಡಿದ್ನಲ್ಲ, ಐ ಆಮ್ ಸಾರಿ ಅಂತಾನೆ. ಐ ಆಮ್ ಸಾರಿ, ನೀನು ಯಾರು ನನಗೆ ಗೊತ್ತಿಲ್ಲ ಅಂತಾನೆ. ಆ ಶಬ್ದ ನಾವು ಕೇಳಬಾರ್ದು. ಅಂದರೆ ನೋವು ಬಂದರೆ ನೀವೇನು ಮಾಡ್ತೀರಾ? ಮಾತ್ರೆ ತಗೊಳ್ತೀವಿ ನೋವು ಹೋಗಲಿ ಅಂತ. ಅದು ಕ್ಷಣಿಕ, ಆದರೆ ಯೇಸು ಹತ್ರ ಮಾತ್ರ ಪರ್ಮನೆಂಟ್ ಸೊಲ್ಯೂಷನ್. ನಿನ್ನೆ ರಾತ್ರಿ ಫಾಸ್ಟ್ ಫೋನ್ ಮಾಡಿ ಹೇಳ್ತಾ ಇದ್ರು, ಆ ಅಜ್ಜಿಗೆ 88 ವರ್ಷ ಅಂತೆ. ಆ ಅಜ್ಜಿ ಕಾಲು ನೋವು ಅಂತ ಪ್ರಾರ್ಥನೆ ಮಾಡಿಸ್ಕೊಂಡ್ರು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಅಜ್ಜಿ ನಿನಗೀಗ 88 ವರ್ಷ ಆದರೂ ಪಾಪ ನೋವಲ್ಲಿ ನಂಬಿಕೆಯಿಂದ ಬಂದಿದ್ಯಾ. ನಾನು ದೇವರೇ, ನಿನ್ನ ಮುಂದೆ ಯಾರಿಗೂ ತಾರತಮ್ಯ ಇಲ್ಲಪ್ಪ, ಅವ್ರನ್ನ ನಿನ್ನ ಮುಟ್ಟು ಅಂದೆ. ನೆನ್ನೆ ನಾನು ನೋಡ್ದಿಲ್ರಿ ಫೋನು, ಅವರೇ ಫೋನ್ ಮಾಡಿದರು. ಆ ಅಯ್ಯ ಕೈ ಇಟ್ಟು ಹೋದ್ಮೇಲೆ ನನಗೆ ನೋವೇ ಹೋಗ್ಬಿಡ್ತು. ನಾನಂದ್ರೆ ದೇವರೇ, ಆ ಅಯ್ಯಾಗ ಹೋಯ್ತು, ಇಲ್ಲಿರೋ ಅಯ್ಯಗಳಿಗೆ ಯಾಕಪ್ಪ ಹೋಗಲ್ಲ? ಆ ಅಜ್ಜಿಲಿರೋ ನಂಬಿಕೆ ನನ್ನಲ್ಲಿ ಬಂದುಬಿಟ್ರೆ ಆ ನೋವು ಹೋಗುತ್ತೆ. ಆಮೇನ್. ಆದ ಕಾರಣ ಕರ್ತನ ಮೇಜಿನ ದಿನ ಮಾತ್ರ ಅಲ್ಲ, ಪ್ರತಿದಿನ ಮನೆಯಲ್ಲಿ, ಸಮಾಜದಲ್ಲಿ, ಸಮುದಾಯದಲ್ಲಿ, ನಾವು ಕೆಲಸಗಳಲ್ಲಿ ದೇವರ ಆತ್ಮನ ತುಂಬಲ್ಪಟ್ರಿ. ನಾನು ಅದೇ ಮೇಘರಾಜ್ ನಾವೆಲ್ಲ ಮಾತಾಡ್ತಾ ಇದ್ದೋ ಪಾಸ್ಟ್ರೆಲ್ಲ ಮೊನ್ನೆ ಆ ರಿವೈವಲ್ ಮೀಟಿಂಗ್ಗೆ, ಕೂಟಗಳಿಗೆ ನಾವು ಹೋಗುವಾಗ ಅಲ್ಲಿನ ವಾತಾವರಣನೇ ಬೇರೆ ಇರ್ತದೆ. ಅದೇ ಕೆಲಸಗಳಿಗೆ ಹೋಗುವಾಗ ವಾತಾವರಣ ಬೇರೆ ಇರ್ತದೆ. ಆದರೆ ನಾವು ಮನೆಯಲ್ಲಿ ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ ಮಾಡಬೇಕಲ್ಲ ಅಂತ ಮಾಡಬಾರ್ದು, ಪರಲೋಕದ ದೇವರನ್ನ ನಾವು ಕೆಳಗಿಳಿಸ್ಬೇಕು. ಹಲ್ಲೆಲೂಯ. ನಾವು ಮಾಡೋಕ್ಕೆ ಮುಂಚೆನೇ ಗಂಡ ಹೇಳ್ತೀನಿ ಹೆಂಡತಿಗೆ, ಒಂದು ಹಾಡು, ಒಂದು ವಾಕ್ಯ, ಒಂದೇ ಒಂದು ಪ್ರೇಯರ್, ನನ್ನ ಬಿಟ್ಟು ಬಿಡು ಅಂತ. ನಾವು ಎಲ್ಲರ ಮನೇಲೂ ಇದೆ ಪ್ರಾಬ್ಲಮ್. ಆದರೆ ಪರಲೋಕ ತರಿಸೋರಂಗೆ ಮಾಡಬೇಡ್ರಿ, ಪರಲೋಕನ ತರಿಸೋರಂಗೆ ಮಾಡಬೇಡ್ರಿ, ಪರಲೋಕಕ್ಕೆ ಹೋಗೋರಂಗೆ ಮಾಡಬೇಡ್ರಿ. ದೇವ್ರ ಹತ್ರ ಲಿಮಿಟ್ ಇಲ್ಲ ರೀ. ನೀವು ಎಷ್ಟೊತ್ತು ಬೇಕಾದರೂ ಕೂತ್ಕೊಳ್ರಿ, ನಿಮ್ಮ ಜೊತೆ ದೇವ್ರು ಕೂತ್ಕೊಳ್ತಾನೆ.